ನಮಸ್ತೆ. ನಮಸ್ತೆ ಸರ್, ತಾವು ಸಹ ಮುಂದೆ ಬರ್ತಕ್ಕಂತಹ ಚುನಾವಣೆ ಆಗಿರ್ತಕ್ಕಂಥ ಅಂದ್ರೆ ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ 8ರಲ್ಲಿ ತಾವು ಸಹ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀರಿ. ಈ ಒಂದು ವಿಚಾರವಾಗಿ ತಮ್ಮದೇ ಆದಂತಹ ವಾರ್ಡ್ ಜನತೆಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಾ ಸರ್? ನಮಸ್ಕಾರ. ಅಜ್ಜಂಪುರದ ಎಲ್ಲ ನಾಗರಿಕರು ನನ್ನ ನಮಸ್ಕಾರಗಳು. ನಾನು 8ನೇ ವಾರ್ಡಿನ ಅಭ್ಯರ್ಥಿಯಾಗಿ BCMB ಅಭ್ಯರ್ಥಿಯಾಗಿ BJP ಪಕ್ಷದಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ವಿಚಾರ ಏನಪ್ಪ ಅಂತಂದರೆ, ಪಕ್ಷ ನನ್ನನ್ನು ಗುರುತಿಸಿ ಕಾರ್ಯಕರ್ತನಾಗಿ ನಾನು 15 ವರ್ಷ ಪಕ್ಷಕ್ಕೆ ದುಡಿದಿದ್ದೀನಿ. ಹಾಗೂ ಎಲ್ಲ ನಾಯಕರ ಜೊತೆ ಕೆಲಸ ಮಾಡಿದ್ದೇನೆ. ಎಲ್ಲ ಸಮುದಾಯದ ಜೊತೆಗೆ ನಾನು ಒಗ್ಗೂಡ್ಕೊಂಡು ಹೋಗಿದ್ದೇನೆ. ಹಾಗಾಗಿ ಪಕ್ಷ ನನಗೆ ಇವತ್ತು ಗುರುತಿಸ್ಬಿಟ್ಟು BJP ಪಕ್ಷದ ಕಮಲದ ಗುರುತಿನಿಂದ ನಾನು ಸ್ಪರ್ಧೆ ಮಾಡಬೇಕು ಅಂತ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ನಾನು 8ನೇ ವಾರ್ಡಿನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಓಕೆ, ಖಂಡಿತ. ಹಾಗಾದ್ರೆ ಇದೇ ಒಂದು ವಿಚಾರವಾಗಿ ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಈ ಒಂದು ವಿಚಾರದಲ್ಲಿ ಕೇಳೋದಾದ್ರೆ, ಒಬ್ಬ ಮನುಷ್ಯ ಜೀವಿಸಲಿಕ್ಕೆ ಹೃದಯ ಎಷ್ಟು ಮುಖ್ಯನೋ, ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಆಗಿರಲಿ ಗೆಲುವನ್ನ ಸಾಧಿಸಬೇಕು ಅಂದ್ರೆ ಜಾತಿ ಅನ್ನೋದು ಅಷ್ಟೇ ಮುಖ್ಯ ಅನ್ನೋದು ಕೆಲವರ ವಾದ. ಸೊ ಈ ಒಂದು ಜಾತಿ ರಾಜಕಾರಣದ ಬಗ್ಗೆ ತಮ್ಮ ಒಂದು ವಾರ್ಡ್ ಜನತೆಯಲ್ಲಿ ಇದ್ರ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದಾದ್ರೆ ತಾವು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ? ನೋಡಿ, BCMB ಅಂತಂತಂದರೆ ನಮ್ಮದು ಯಾವುದು ಲಿಂಗಾಯತ ಸಮುದಾಯ ಮತ್ತು ಮರಾಠ ಸಮುದಾಯ ಈ ಥರ ಸಮುದಾಯಗಳಿಗೆ ಇದು ಬಂದಿರುತ್ತೆ ಕೆಟಗರಿ ಅಂತ. ಆ ಕೆಟಗರಿಯಲ್ಲಿ ನಾವು ಕೂಡ ಬಂದಿದ್ದೀವಿ. ವಿಚಾರ ಏನಪ್ಪ ಅಂತಂದರೆ, BCMB ಬಂದಿರತಕ್ಕಂಥ 8ನೇ ವಾರ್ಡಿನಲ್ಲಿ ಸರಿಸುಮಾರು 7ರಿಂದ 10 ಓಟು ಮಾತ್ರ ಲಿಂಗಾಯತರ ಓಟಿದೆ. ಇನ್ನು ಉಳಿದಂತೆ ನಮ್ಮ ಕುರುಬ ಸಮುದಾಯ ಹಾಗೂ ನಮ್ಮ ಉಪ್ಪಾರ ಸಮುದಾಯದ ಓಟ್ಗಳಿದೆ. ಈಗ ಹಾಗಂತ ಜಾತಿ ನೋಡ್ಕೊಂತ ಯಾರೂ ಕೂಡ ನನ್ನನ್ನು ಇವತ್ತವರೆಗೂ ಆ ಥರ ನಾನು ಕಂಡಿಲ್ಲ. ನಾನು ಈಗ ಕ್ಯಾನ್ವಾಸ್ ಮಾಡೋಕ್ಕೆ ಓದ್ತಿದ್ದೂ ಕೂಡ ನನಗೆ ತುಂಬ ಜನ ನೀವು ಬನ್ನಿ, ನೀವು ನಿಂತ್ಕೊಳ್ಳಿ, ಸ್ಪರ್ಧೆ ಮಾಡಿ, ನಾವು ನಿಮ್ಮ ಜೊತೆಗಿದ್ದೀವಿ, ನಿಮಗೆ ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ತುಂಬ ಆತ್ಮವಿಶ್ವಾಸದಿಂದ ಅವರೆಲ್ಲ ನನ್ನ ಸ್ವಾಗತ ಮಾಡಿದ್ದಾರೆ. ಅದಕ್ಕೋಸ್ಕರ ನನಗೆ ಮೊಟ್ಟ ಮೊದಲಾಗಿ ಅವ್ರನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಟ್ಟ ಕಡೆಯದಾಗಿ ತಮಗೆ ಕೇಳೋದಾದ್ರೆ, ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ, ಶಾಲೆಗಳು, ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಈ ಒಂದು ಅಂಶಗಳ ಬಗ್ಗೆ ತಾವು ಯಾವ ರೀತಿ ಒಂದು ಆದ್ಯತೆಯನ್ನ ನೀಡಬೇಕು ಮುಂದಿನ ದಿನಮಾನಗಳಲ್ಲಿ ಅನ್ನೋ ಒಂದು ವಿಚಾರವನ್ನ ತಾವು ವ್ಯಕ್ತಪಡಿಸ್ತೀವಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಜನ ಏನು ಕೇಳ್ತಾರೆ, ಒಂದು ರಸ್ತೆ, ಮತ್ತೊಂದು ಕುಡಿಯೋ ನೀರು, ಬೀದಿ ದೀಪ, ಈ ಮೂಲ ಸೌಕರ್ಯಗಳು ಏನಿದೆಯೋ ಇದನ್ನ ಮಾತ್ರ ಕೇಳ್ತಾರೆ. ಅದನ್ನು ಬಿಟ್ಟು ಬೇರೆ ಇನ್ನೇನು ಕೇಳಲ್ಲ, ಯಾವುದೇ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ನಾವು ಗೆದ್ದಂಥ ಅಭ್ಯರ್ಥಿಗಳು ಅದನ್ನು ನಾವು ಅವ್ರಿಗೆ ಸರಿಯಾದ ಒಂದು ಅವರಿಗೆ ನ್ಯಾಯವನ್ನು ತೋರಿಸ್ಕೊಡೋ ಕೆಲಸ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಆ ಒಂದು ನ್ಯಾಯ ತೋರಿಸ್ಕೊಡೋಕ್ಕಂಥ ಕೆಲಸ ನಾನು ಮಾಡ್ತೀನಿ, ಭರವಸೆ ನನಗಿದೆ. ಅದನ್ನು ನಾನು ಮಾಡೇ ಮಾಡ್ತೀನಿ. ಸರ್, ಕೊನೆಯದಾಗಿ ನಿಮ್ಮ ಒಂದು ವಾರ್ಡ್ ನಂಬರ್ 8ರ ಜನತೆಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ದಯಮಾಡಿ ವಾರ್ಡ್ ನಂಬರ್ 8ರ ಜನತೆ ನನ್ನ ಕಳಕಳಿಯ ಪ್ರಾರ್ಥನೆ. ನಂದು ಇದು ಪ್ರಥಮ ಚುನಾವಣೆ. ಈ ಒಂದು ಚುನಾವಣೆಯಲ್ಲಿ ಪ್ರಪ್ರಥಮವಾಗಿ ನನ್ನ ಜೀವನದಲ್ಲೇ ಇದು ಮೊದಲನೇ ಚುನಾವಣೆ. ನಾನು ಈ ಚುನಾವಣೆಗೆ ನಿಮ್ಮ ವಾರ್ಡ್ 8ನೇ ವಾರ್ಡಿನ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ. ದಯಮಾಡಿ ನನ್ನನ್ನು ಜಯಶೀಲನಾಗಿ ಮಾಡಬೇಕು, ನಿಮ್ಮಗಳ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ.